ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸುಮಾರು ವರ್ಷಗಳಿಂದ ಅವನು ಕ್ಯಾಶಿಯರ್ ಆಗಿ ಆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದು ಬೇಸಿಗೆ ಕಾಲ, ಮಧ್ಯಾಹ್ನ 1 ಗಂಟೆ ಸಮಯ. ತುಂಬ ಬಿಸಿಲಿದ್ದರಿಂದ ಬ್ಯಾಂಕ್ನಲ್ಲಿ ತುಂಬಾ ಕಸ್ಟಮರ್ಸ್ ಇದ್ರು. ಒಬ್ಬ ವ್ಯಕ್ತಿ ಬರ್ತಾನೆ. ಸರ್, ಕೌಂಟರ್ ನಂಬರ್ 3 ಎಲ್ಲಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಏಯ್, ಹೊಟ್ಟೆಗೆ ಅಂತಿದ್ದೀಯಾ? ಅಲ್ಲೇ ಪಕ್ಕದಲ್ಲೇ ಇದೆ, ಕಾಣಲ್ವಾ? ಅದಕ್ಕೆಲ್ಲನೂ ನನ್ನ ಹತ್ರನೇ ಬರ್ತಿರಲ್ರು. ನಿಮಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಓದಕ್ಕೆ ಬರೋದಿಲ್ವಾ? ಇಷ್ಟು ಎಜುಕೇಟೆಡ್ ಕಾಂತೀಯಾ? ಇಲ್ಲೇ ನನ್ನ ಪಕ್ಕದಲ್ಲೇ ಕೌಂಟರ್ ನಂಬರ್ 3 ಅಂತ ಬರ್ದಿದೆಯಲ್ವೋ ದೊಡ್ಡ ಅಕ್ಷರದಲ್ಲಿ? ಅಷ್ಟು ಕಾಣೋದಲ್ವ ನಿಮಗೆ ಯಾವುದರಲ್ಲಿ ಹೊಡಿಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ರೈಸ್ ಆಗ್ತಾನೆ ಆ ಕ್ಯಾಶಿಯರ್ಗೆ ತುಂಬಾ ತಲೆ ಬಿಸಿಯಾಗಿರೋದನ್ನು ನೋಡಿ ಒಬ್ಬ ವ್ಯಕ್ತಿ ತನ್ನ ಬ್ಯಾಗ್ನಲ್ಲಿರುವ ನೀರಿನ ಬಾಟಲ್ನ ತೆಗೆದು ಅವನಿಗೆ ಕೊಡ್ತಾನೆ. ಸರ್, ಈಗೋ ತಗೊಳ್ಳಿ, 1 ಬಾಟಲ್ ನೀರು ಕುಡಿಲಿ. ನಮ್ಮ ಮನೆಯಿಂದ ತಂದಿದ್ದು, ತುಂಬಾ ಚೆನ್ನಾಗಿರುತ್ತೆ. ಅಷ್ಟಕ್ಕೂ ಇಲ್ಲಿ ತುಂಬ ಬಿಸಿಲಿದೆ ಅಲ್ವಾ? ನಿಮ್ಮ ತಲೆ ತುಂಬಾ ಸುಡ್ತಾ ಇದೆ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಸ್ವಲ್ಪ ನೀರು ಕುಡಿರಿ ಸಾರ್ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಮತ್ತಷ್ಟು ಕೋಪಗೊಂಡು, ಹೌದು, ನನ್ನ ತಲೆನೇ ಬಿಸಿಯಾಗಿರೋ ಥರ ನೀನು ಕಾಣ್ತಾ ಇದೆ. ಇಲ್ಲಿ ನಾನು ಮಾತ್ರ ಟೆನ್ಷನ್ ಆಗಿರೋ ಥರ ಇದ್ದೀನಲ್ವಾ? ಅಷ್ಟಕ್ಕೂ ನಿನಗೇನಾಗಬೇಕು? ನಿನ್ನ ನೀರು ತೊಗೊಂಡು ನಾನೇನು ಮಾಡಲಿ, ನಡಿ ಆ ಕಡೆ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ಕ್ಯಾಶಿಯರ್ಗೆ ಹೇಗೆ ಉತ್ತರಿಸ್ತಾನೆ ಗೊತ್ತಾ? ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಬ್ಯಾಂಕ್ನಲ್ಲಿರೋ ಎಲ್ಲ ಸ್ಟಾಪ್ಗಳ ಪೈಕಿ ನೀವೇ ತುಂಬ ಟೆನ್ಷನ್ ಆಗಿರ್ತೀರಾ. ನಾನು ತುಂಬಾ ಸಲ ಗಮನಿಸಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲರ ಮುಖ ನೋಡಿ ನಿಮ್ಮನ್ನು ನೋಡಿ ನಗ್ತಾ ಇರೋ ಥರ ಇದೆ. ಎಲ್ಲರೂ ನಿಮ್ಮನ್ನು ಕಿಂಡಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಇಂತಹ ಸಮಯದಲ್ಲಿ ಕೂಲಾಗಿರಬೇಕು. ಇವರೆಲ್ಲರಿಗಿಂತಲೂ ನೀವು ಸ್ಮಾರ್ಟ್ ಆಗಿದ್ದೀರಾ. ತುಂಬಾ ಜಾಣರು, ಬುದ್ಧಿವಂತರು, ತುಂಬಾ ಪ್ರತಿಭಾಶಾಲಿಯಾಗಿದ್ದೀರಾ. ಎಷ್ಟೊಂದು ಒಳ್ಳೆತನ ಇರೋ ನಿಮ್ಮಲ್ಲಿ ಈ ಕೋಪ ಯಾಕೆ, ಬೇಜಾರಾಕೆ? ತಗೊಳ್ಳಿ, ನೀರು ಕುಡಿರಿ. ನಾನು ಮ್ಯಾನೇಜರ್ ಹತ್ರ ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ತನ್ನ ಬಳಿ ಇರುವ ನೀರಿನ ಬಾಟಲನ್ನು ಆ ಕ್ಯಾಶಿಯರ್ ಕಡೆಗೆ ಕೊಟ್ಟು ಹೋಗ್ತಾನೆ. ಕ್ಯಾಶಿಯರ್ 1 ಬಾಟಲ್ ನೀರು ಕುಡಿತಾರೆ. ಅವರಿಗೆ ತುಂಬಾ ಸಮಾಧಾನ ಅನಿಸುತ್ತೆ. ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾನೆ. ಆ ವ್ಯಕ್ತಿ ಹೇಳಿದ್ದು ಸರಿಯಾಗಿದೆ. ಇಲ್ಲೆಲ್ಲರೂ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಹೊರಗಡೆ. ನಾನೇ ಚೇಂಜ್ ಆಗಬೇಕಲ್ವಾ? ಇನ್ನು ಮುಂದೆ ನಾನು ತುಂಬಾ ಚೇಂಜ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದಕ್ಕೂ ಯಾರ ಮೇಲೂ ರೇಗಾಡದೆ ನನ್ನ ಕಾಯಕವನ್ನು ಪ್ರೀತಿಸಿ ಕೆಲಸ ಮಾಡ್ತೀನಿ ಅಂತ ಅವನ ಮನಸ್ಸಿನಲ್ಲಿ ಡಿಸೈಡ್ ಮಾಡಿ ಆ ಕ್ಷಣದಿಂದ ಯಾರ ಮೇಲೂ ರೇಗಾಡದೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಕೆಲಸ ಮಾಡ್ತಾನೆ. ಆ ವ್ಯಕ್ತಿ ಮ್ಯಾನೇಜರ್ಗೆ ಭೇಟಿಯಾಗಿ ಆ ಫಾರ್ಮನ್ನು ಪುನಃ ಆ ಕ್ಯಾಶಿಯರ್ ಹತ್ರನೇ ತಂದು ಕೊಡ್ತಾನೆ. ಕ್ಯಾಶಿಯರ್ ಆ ವ್ಯಕ್ತಿಗೆ ಹೇಳ್ತಾನೆ, ತಗೊಳ್ಳಿ ಸರ್, ತುಂಬಾ ಉಪಕಾರ ಆಯಿತು ನಿಮ್ಮಿಂದ. ನೀವು ಕೊಟ್ಟಿದ್ದ ನೀರು ಬಾಟಲಿಂದ ನನ್ನ ಟೆನ್ಷನ್ ಎಲ್ಲ ಫ್ರೀ ಆಯಿತು. ತುಂಬಾ ಚಿರಋಣಿಯಾಗಿದ್ದೀನಿ ನಿಮಗೆ ಅಂತ ಆ ವ್ಯಕ್ತಿಗೆ ಹೇಳಿ ನಿಮ್ಮ ಕೆಲಸನ ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಸಾಯಂಕಾಲ ಬ್ಯಾಂಕ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾನೆ ಆ ವ್ಯಕ್ತಿ. ನೀರು ಕೊಟ್ಟ ವ್ಯಕ್ತಿಗೆ ಒಂದು ಕಾಲ್ ಬರುತ್ತೆ. ಹೇಳಿ ಸರ್, ಯಾರು ಮಾತಾಡ್ತಿರೋದು ಅಂತ ಆ ವ್ಯಕ್ತಿ ಮಾತಾಡಿದಾಗ ಆ ಕಡೆಯಿಂದ ಆ ಬ್ಯಾಂಕ್ನ ಕ್ಯಾಶಿಯರ್ ಧ್ವನಿ ಕೇಳಿಸುತ್ತೆ. ಹೌದು ಸರ್, ನಾನೇ. ನೀವು ನಮಗೆ ಇವತ್ತು ಬೆಳಗ್ಗೆ ಕುಡಿಯೋದಕ್ಕೆ ಬ್ಯಾಂಕ್ನಲ್ಲಿ ನೀರು ಕೊಟ್ಟಿದ್ರಲ್ವಾ, ಆ ಕ್ಯಾಶಿಯರೇ ಮಾತಾಡ್ತಿರೋದು. ಸರ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರತಿದಿನ ಇವ್ರ ಜಗಳ ಕೇಳಿ ನನಗೆ ಸಾಕಾಗಿ ಹೋಗಿತ್ತು. ಆದರೆ ಇವತ್ತೇನು ಮಾಡಿದೆ ಗೊತ್ತಾ? ಮನೆ ಒಳಗಡೆಗೆ ಹೋಗಿ ಫ್ರಿಜ್ ಒಳಗಡೆಯಿಂದ 1 ಬಾಟಲ್ ನೀರು ತೊಗೊಂಡು ಇಬ್ರಿಗೂ ಕುಡಿಯೋದಕ್ಕೆ ಕೊಟ್ಟೆ. ಸ್ವಲ್ಪ ನೀರು ಕುಡಿರಿ, ತುಂಬಾ ಆಯಾಸ ಆಗಿದೆ ನಿಮಗೆ. ಜಗಳ ಆಡಿ ಸುಸ್ತಾಗಿರುತ್ತೆ ಅಲ್ವಾ? ಒಂದು 10 ನಿಮಿಷ ಬಿಟ್ಟು ಮತ್ತೆ ಜಗಳ ಆಡೋರಂತೆ ಸ್ವಲ್ಪ ನೀರು ಕುಡಿರಿ ಅಂತ ಹೇಳಿದೆ. ಇಷ್ಟೇ. ಇಬ್ಬರು ನೀರು ಕುಡಿದು ಅವರು ಕೆಲಸದ ಕಡೆಗೆ ಗಮನ ಹರಿಸಿದ್ರು. ಏನು ಸರ್ ನಿಮ್ಮ ಮ್ಯಾಜಿಕ್ ಅಂದರೆ? ತುಂಬಾ ಉಪಕಾರ ಆಯಿತು ನಿಮ್ಮಿಂದ. ಇವತ್ತು ನೀವು ಫ್ರೀ ಇದ್ದರೆ ನಮ್ಮ ಮನೆ ಕಡೆಗೆ ಬನ್ನಿ ಊಟ ಮಾಡೋದಕ್ಕೆ. ಈ ಕಡೆಯಿಂದ ವ್ಯಕ್ತಿ ಹೇಳ್ತಾನೆ, ತುಂಬ ಥ್ಯಾಂಕ್ಸ್ ಸರ್, ನೀವು ಊಟಕ್ಕೆ ಕರೆದಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಇಷ್ಟಕ್ಕೆಲ್ಲ ಊಟ ಯಾಕೆ ಸರ್? ಆ ಕ್ಯಾಶಿಯರ್ ಹೇಳ್ತಾನೆ, ನೀವು ಕೊಟ್ಟ ನೀರಿನ ಬಾಟಲ್ನಲ್ಲಿ ಅಷ್ಟು ಶಕ್ತಿ ಇರಬೇಕಾದ್ರೆ ಇನ್ನು ನೀವು ನಮ್ಮ ಜೊತೆ ಊಟ ಮಾಡಿದರೆ ಆ ಊಟದಲ್ಲಿ ಇನ್ನೆಷ್ಟು ಶಕ್ತಿ ಇರಬೇಕು ಅಂತಾನೆ. ಡಿಯರ್ ಫ್ರೆಂಡ್ಸ್, ಕತೆ ಉದ್ದೇಶ ನಿಮಗೆ ಗೊತ್ತಾಗಿರಬೇಕು. ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ನೀರು ಅಂದರೆ ಶಾಂತಿಯ ಸಂಕೇತ. ಇಲ್ಲಿ ನೀರು ಒಂದು ಟಾಪಿಕ್ ಅಷ್ಟೇ. ಮನುಷ್ಯನಿಗೆ ಎಲ್ಲ ವಿಷಯದಲ್ಲೂ ಟೆನ್ಷನ್ ಇರುತ್ತೆ. ಅವನು ಪ್ರತಿದಿನ ಆ ವಿಷಯಕ್ಕೋಸ್ಕರ ಈ ವಿಷಯಕ್ಕೋಸ್ಕರ ನಮಗೆ ಹಾಗಾಯಿತು ಹೀಗಾಯಿತು ಅಂತ ಪ್ರತಿ ವಿಷಯಕ್ಕೂ ಕೊರಗ್ತಾನೆ ಇರ್ತಾನೆ. ಆದರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಸ್ನೇಹಿತರೆ. ಆ ಪರಿಹಾರ ನೀವೇ ಕಂಡ್ಕೋಬೇಕು. ನಿಮ್ಮಲ್ಲೇ ಆ ಪರಿಹಾರ ಇರುತ್ತೆ. ಸ್ವಲ್ಪ ಸಮಾಧಾನ ತಗೊಂಡ್ರೆ, ಜೀವನದಲ್ಲಿ ತಾಳ್ಮೆಯಿಂದ ಮುಂದುವರೆದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗತ್ತೆ.
ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ಮತ್ತು ಅದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.